ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೇಘ. ಹೇಳು ಹೇಳು. ಹಾಯ್, ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾವುದು ಚಾನಲ್ ನೇಮ್ ಏನು? ಮೇಮಿ ಮೇಘ ಯುಗಲ್. ಆಗ್ತೀನಿ ಹೇಳು ಮೇಘ. ಬಿಡಿ, ಆಗ್ತೀನಿ. ನನ್ನ ಮಗ ಅವ್ನು ಸರ ಹಾಕ್ಸ್ಕೊಳ್ಳೋ ತನಕ ನನ್ನ ಬ್ಲಾಗ್ ಸ್ಟಾರ್ಟ್ ಮಾಡೋಕ್ಕೆ ಬಿಡಲ್ಲ. ಅದಕ್ಕೆ ಫಸ್ಟು ಅವನಿಗೆ ಒಂದು ಸರ ಹಾಕ್ಬಿಟ್ಟು ಆಮೇಲೆ ಬ್ಲಾಗ್ನ ಸ್ಟಾರ್ಟ್ ಮಾಡ್ತೀನಿ. ತಗೊಂಡು ಕೇಳ್ತೀನಿ. ನೀನು ಯಾವಾಗಲೂ ಚೆನ್ನಾಗಿ ಕಾಣಿಸ್ತೀಯ. ಸೂಪರ್. ಎಲ್ಲರೂ ಬೀಳಿಸ್ಕೊಂಡ್ರೆ ಮೊನ್ನೆ ಬಿಡ್ತೀನಿ ಅಲ್ಲಿ. ಸೊ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಮೇಘನಾ ಯುವನ್ ಕನ್ನಡ ಬ್ಲಾಗ್ಸ್. ಸೊ ಇವತ್ತು ನಾನು ಬ್ಯಾಂಗ್ಳೂರ್ಗೆ ಹೋಗ್ತಾ ಇದ್ದೀವಿ. ನಮ್ಮದು ಇದ್ದಿದ್ದು ನಾಳೆ ಸಂಜೆ ಅಥವಾ ನಾಡಿದ್ದು ಪ್ಲ್ಯಾನ್ ಇದ್ದಿದ್ದು ಬೆಂಗಳೂರಿಗೆ ಹೋಗೋದು. ಆದರೆ ನಮ್ಮ ಯಜಮಾನ್ರು ಇವತ್ತೇ ಹೋಗೋಣ ಅಂದ್ಬಿಟ್ಟು ಫುಲ್ ಆಲ್ರೆಡಿ ಲಗೇಜ್ ಪ್ಯಾಕ್ ಮಾಡಿಸಿದ್ದಾರೆ. ಏನಕ್ಕೆ ಅಂತ ಅಂದ್ಬಿಟ್ಟು ಹೋಗ್ತಾ ಹೋಗ್ತಾ ಹೇಳ್ತೀನಿ. ಸೊ ನಾನು ರೆಡಿ ಆದಮೇಲೆ ಸಿಗ್ತೀನಿ. ಇವಾಗ ಲೇಟ್ ಆಗಿದೆ, ನಮ್ಮ ಗಂಡು ಬೈತಾ ಇದ್ದಾರೆ. ರೆಡಿ ಆದಮೇಲೆ ಸಿಗ್ತೀನಿ. ಬಾಯ್. ಸ್ಟಾಪ್. ನಾನು ಫ್ರೆಶ್ ಅಪ್ ಎಲ್ಲ ಆಗಿ ರೆಡಿಯಾಗಿ ಇವಾಗ ಪೂಜೆನೂ ಕೂಡ ಮುಗಿಸಿ ನಿಂತಿದ್ದೀನಿ. ಇನ್ನೂ ನಮ್ಮ ಗುಂಡು ಅವ್ರ ದೊಡ್ಡಮ್ಮ ಅವ್ರ ಮನೆಗೆ ಹೋಗಿದ್ದಾರೆ. ಅಲ್ಲಿ ಗುಂಡಂಗೆ ಎಲ್ಲರಿಗೂ ಬಾಯಿ ಹೇಳಿ ಬರ್ತೀನಿ ಅಂತ ಲಡ್ಡುನ ಕರ್ಕೊಂಡು ಹೋಗಿದ್ದಾರೆ. ನಾನು ಪೂಜೆ ಎಲ್ಲ ಮಾಡಿ ಮುಗಿಸಿದ್ದೀನಿ. ಇವತ್ತು ಶುಕ್ರವಾರ ಅಲ್ಲ, ಆದ್ದರಿಂದ ಪೂಜೆ ಎಲ್ಲ ಆಗಿದೆ. ಮತ್ತು ಟೈಮು 5:15. ಬ್ಯಾಂಗ್ಳೂರಿಗೆ ಹೋಗೋಷ್ಟರಲ್ಲಿ 2-2:15 ಗಂಟೆ ಬೇಕು. ಅದು ಸಂಜೆ ಆಗಿರೋದ್ರಿಂದ ಟ್ರಾಫಿಕ್ ಇರುತ್ತೆ. ಎಷ್ಟು ಗಂಟೆಗೆ ಹೋಗಿ ತಲುಪ್ತೀವಿ ಅಂತ ಗೊತ್ತಿಲ್ಲ. ಸಡನ್ನಾಗಿ ಬೆಂಗಳೂರಿಗೆ ಏನಕ್ಕೆ ಹೋಗ್ತಾ ಇದ್ದೀವಿ ಅಂದರೆ ಗುಂಡು ಅವ್ರ ದೊಡ್ಡಪ್ಪ ಅವ್ರ ಮನೆ ಸತ್ಯನಾರಾಯಣ ಪೂಜೆ ಇಟ್ಕೊಂಡಿದ್ರು. ಆದ್ದರಿಂದ ನಮ್ಮನ್ನೆಲ್ಲ ಇನ್ವೈಟ್ ಮಾಡಿದರು. ಹೊರಟ್ವಿ. ಅಲ್ಲದೆ ಪೂಜೆಗೆ ಇನ್ನೂ 2 ಡೇಸ್ ಇತ್ತು. ಬಟ್ ನಮ್ಮ ಗುಂಡು ಇವತ್ತೇ ಹೋಗೋಣ ಅಂತ ಕರ್ಕೊಂಡು ಹೋಗ್ತಿದ್ದಾರೆ. ಅದಲ್ಲದೆ ನಮ್ಮ ಗುಂಡುಗೆ ಕೋಲ್ಡು ಶೀತ 2 ಆಗಿಬಿಟ್ಟಿದೆ. ಅವ್ರು ಹೆಲ್ತು ಸ್ವಲ್ಪ ಸರಿ ಇಲ್ಲ. ಸೊ ರೆಸ್ಟ್ ಮಾಡಿ ಅಲ್ಲೇ ಇರ್ತೀನಿ, ಬ್ಯಾಂಗ್ಳೂರಲ್ಲೇ ರೆಸ್ಟ್ ಮಾಡ್ತೀನಿ ಅಂತ ಅಂದ್ಬಿಟ್ಟು ಕರ್ಕೊಂಡು ಹೊರಟರು. ಹಾಗೆಯೇ ನನ್ನ ಮಗ ಆಟಾಡಬೇಕಾದ್ರೆ ಮೂಗು ಮತ್ತು ಮೂಗಿನ ಕೆಳಗಡೆ ಗಾಯ ಮಾಡ್ಕೊಂಡಿದ್ದಾನೆ. ಅದು ಎಷ್ಟೇ ಮಕ್ಕಳನ್ನ ಎಷ್ಟು ಚೊಪ್ಪಣ ನೋಡಿಕೊಂಡ್ರು ಮಾತ್ರ ಅವ್ರು ಬೀಳೋದು ಹೇಳೋದು ಅಂತೂ ಕಡಿಮೆ ಆಗಲ್ಲ. ಓಡು ನಮ್ಮನೆ ಡೋರ್ ತೆಳ್ಳು. ನಿಜ? ಹಂಗೆ ಒಳಗಡೆ ಹೋಗು. ಗುಂಡು ಒಳಗಡೆಗೆ ಒಂದ್ ಬೀಗ ಐತೆ. ರೂಮ್ ಹೋಗು. ರೂಮ್ ಕಿಟಕಿಲಿ ಐತೆ ಗಾನ. ರೂಮ್ ಕಿಟಕಿಲಿ? ಯಾರ ರೂಮ್ ಕಿಟಕಿಲಿ? ನಮ್ ರೂಮ್ ಕಿಟಕಿಲಿ ಗಂಗಣ್ಣಂದ್ ಇಟ್ಟಿದ್ರಲ್ಲ, ಗಂಗಾ ಕೀದು. ಇಲ್ಲ, ಅದನ್ನ ಹಾಕೊಂಡಿದೀನಮ್ಮ. ಇಲ್ಲಿ ಕಾರ್ಕಿಗೆ ಹಾಕೊಂಡಿದೀನಿ. ಅಲ್ಲಮ್ಮ, ಅಲ್ಲಿ ನಾವ್ ಮಾಮೂಲಿ ಟಿವಿ ಹತ್ರ ಒಂದ್ ಇದನ್ನ ತಗ್ಲಾಕ್ತಿ ಗೊತ್ತಾ? ಟಿಂಗ್ ಟಾಮು ಅದ್ರಾಗ ಐತ್ ನೋಡಿಕಿ. ಅದನ್ನ ಲಾಕ್ ಮಾಡು, ತಗೊಂಡೋಗಿ. ಕೊಂಬೆದೈತೆ ನೋಡು. ಹಂಗೆ ಲೈನಾಗೆ ಹೋಗು. ನೋಡ್, ಬಾಕ್ಲೆ ಹಾಕಿಲ್ಲ. ನಿಮ್ ಗೌಡ ಚಿಚ್ಚ ನಾನು ಹಾಕ್ತೀನಿ ಅಂದ್ಬಿಟ್ಟು ನೀವ್ ಬಾಕ್ಲು ಮುಂದೆ ಕೇಳಿದಿರಲ್ಲ, ಲಾಕ್ ಮಾಡಿದೀರ. ಪರವಾಗಿಲ್ಲ. ಲಾಕ್ ಮಾಡಕ್ ಬರುತ್ತಲ್ಲ. ಲಾಕ್ ಮಾಡು. ಲಾಕ್ ಮಾಡ್ದ ನಿಜವಾಗ್ಲು? ನಿಮ್ಮ ಅಮ್ಮನ ಕೈಗೆ ಒಂದ್ಸಲ ಹಾಕೋ. ಇವಾಗ ತೆಳ್ಳು. ನಿಮ್ಮ ಅಪ್ಪನ ಕೈಗೆ ಒಂದ್ಸರಿ ಕೊಡು. ಹೌದಾ? ನಿಮ್ಮ ಅಮ್ಮಗ ಒಂದ್ಸತಿ ಹೇಳು ಕ್ಲೀನ್ ನೋಡಕ್ಕೆ.
ಕೀ ನಿಮ್ಮನೆಗೆ ಇಕ್ಕಡ್ರಿ. ಅಕ್ಕಿ ನಾನು ಇಲ್ಲಿ ಅಲ್ಲಿಂದ ಇಲ್ಲಿ ಪಾರ್ಸಲ್ ಮಾಡ್ತೀನಿ ಬೆಂಗಳೂರಿಗೆ. ಏನ್ ಮಾಡಿ ನಿಮ್ಮ ಅಪ್ಪ ಲಡ್ಡು ಬೀಗ ಹಾಕಿದ್ದೀನಿ ಅಂದ್ಬಿಟ್ಟು ಲಾಕ್ ಮಾಡಿದ್ಯಾ? ಆಮೇಲೆ ಅದು ಅಲ್ಲಪ್ಪ ಇದನ್ನ ಹಾಕ ಬರ್ಬೇಕಾಯ್ತು ಚಿಲ್ಕನ. ಹಾ ಸರಿ ಆಯ್ತು. ಒಂದ್ಸಲ ವಿಡಿಯೋ ಕಾಲ್ ಮಾಡಿ ತೋರ್ಸು. ಓಕೆ ಡನ್. ಮಾಡಿ ತೋರ್ಸು. ನಿಮ್ಮ ಅಪ್ಪ ಮಾಡಿತ್ತು ಮಾಡಕ್ ಕೆಲ್ಸ ದೊಡ್ಡ ಕೆಲ್ಸ. ಕೀ ಆ ಕಡೆ ಲಾಕ್ ಮಾಡಿದೆ ತೋರ್ಸು. ಕೀ ಆ ಕಡೆ ಲಾಕ್ ಮಾಡಿದೆ. ಆ ಕಡೆ. ಹಾ ಎಸ್ ಎಸ್. ಎಸ್ ಪರ್ಫೆಕ್ಟ್ ಕರೆಕ್ಟ್. ಡನ್. ಇವಾಗ ತೆಳ್ಳು ಬಾಕ್ಲಿ ಹಿಂದಕ್ಕೆ. ಚಿಲ್ಕ ಹಾಕೋದು. ಚಿಲ್ಕ ಹಾಕೋ. ಚಿಲ್ಕ ಹಾಕೋ. ಡನ್ 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 ಡನ್. ಗುಡ್ ಗರ್ಲ್ಸ್. ಬಾಯ್ ಬಾಯ್. ಟಾಟಾ ಬಾಯ್ ಬಾಯ್. ಬಾವ ಬಂದರು ಬೇಕಂತೆ. ಬಂದರೋ ಬಂದರೋ ಬಾವ ಬಂದರೋ. ಬಂದರೋ ಬಂದರೋ ಬಾವ ಬಂದರೋ. ಆಗಿದೆ. ಬರುತ್ತೆ ಮಳೆ, ಗ್ಯಾರಂಟಿ ಬರುತ್ತೆ ಮಳೆ. ನೆಲಮಂಗಲದ ಹತ್ರ ತುಂಬ ಟ್ರಾಫಿಕ್ ಇತ್ತು. 1/2 ಅವರ್ ಅಲ್ಲೇ ವೆಯ್ಟ್ ಮಾಡಿದ್ವಿ. ಅದಾದಮೇಲೆ ಅಲ್ಲಿಂದ ಹೊರಟು ಬರೋಷ್ಟರಲ್ಲಿ ಮನೆಗೆ ಬರೋಷ್ಟರಲ್ಲಿ 9 ಗಂಟೆ ಆಗಿತ್ತು. ನಾವು ಬಿಟ್ಟಿದ್ದು 6 ಗಂಟೆ. ಲೆಕ್ಕ ಹಾಕ್ಕೊಂಡಿದ್ರೆ 8-8:30 ಅಷ್ಟರಲ್ಲಿ ಮನೇಲಿ ಇರಬೇಕಾಗಿತ್ತು. ಬಟ್ ಅಲ್ಲಿ ತುಂಬ ಟ್ರಾಫಿಕ್ ಇರೋದ್ರಿಂದ ನಾವು ಮನೆಗೆ 1/2 ಅವರ್ ಲೇಟಾಗಿ ಬಂದ್ವಿ. ನಾವಿವಾಗ ಹೋಗ್ತಾ ಇರೋದು ವಿದ್ಯಶ್ರೀ ಅವ್ರ ಮನೆಗೆ. ಅಲ್ಲೇ ಹೋಗಿ ಸ್ಟೇ ಆಗಿ ಮತ್ತೆ ಪೂಜೆಗೆ ಅಲ್ಲಿಂದನೇ ಹೋಗೋಣ ಅಂತ ಅಂದ್ಕೊಂಡು ಅವ್ರ ಮನೆಗೆ ಹೋಗ್ತಾ ಇದ್ದೀವಿ. ಮೇಘತ್ತೆ ಹಾಯ್, ವೆಲ್ಕಮ್ ಟು ಬ್ಯಾಂಗ್ಳೂರ್. ಬಂದೆ ನಾನೇ. ಹಾಯ್, ನಾವು ಸಂಜೆ ಬಂದ್ವಿ. ನಾವೆಲ್ಲ ಹೋಗ್ತೀವಲ್ಲ ಹೌದು. ವೆಲ್ಕಮ್ ಬ್ಯಾಕ್ ಟು ಮೇಘನಾ ಯುವನ್ ಕನ್ನಡ ವ್ಲಾಗ್ಸ್. ನಾನು ಹಿಂಗೆ ಬ್ಯಾಕ್ವರ್ಡ್ ಹೋಗ್ತೀನಿ. ಯಾರಿಗೆ ಕೇಳ್ತೀರಾ ಪಾಪ ಇವ್ರ ಕಷ್ಟ. ಹಾಯ್ ಅನ್ನು ಕೊಡ್ತೀನಿ. ಹಾಯ್ ಹಾಯ್ ಅಷ್ಟೇ. ಈಗ ಟೈಮ್ ಬಂದು 9 ಆಗಿದೆ ಅನ್ಸುತ್ತೆ. ಇವನು ಇವ್ರ ಮಗ, ನಾನೇನು ಸೊಸೆ, ನಾನೇ ಇದೆ. ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ನಾನು ಫುಲ್ ಬ್ಲಾಗ್ ಅಲ್ಲಿ ಇದ್ದೀನಿ. ಲಡ್ಡು ಡ್ಯಾನ್ಸ್. ಸೊ ಗೈಸ್, ಇಲ್ಲಿ ನಮ್ಮ ವಿದ್ಯಾ ಚಿಕನ್ ಪೆಪ್ಪರ್ ಡ್ರೈ ಮಾಡ್ತಿದ್ದಾರೆ. ಚಿಕನ್ ಸಾಂಬಾರ್ ಇಲ್ಲಿದೆ, ಚಿಕನ್ ಪೆಪ್ಪರ್ ಡ್ರೈ ಇಲ್ಲಿದೆ. ಇದು ಅನ್ನ, ಸಾರಿ, ಇದು ಚಿಕನ್ ಸಾಂಬಾರ್. ಇಷ್ಟನ್ನು ಕಷ್ಟಪಟ್ಟು ನಮ್ಮ ವಿದ್ಯಾ ಚಿಕ್ಕಿ ಪ್ರಿಪೇರ್ ಮಾಡಿದ್ದಾರೆ. ಲಡ್ಡು ಬಾಮ ಇಲ್ಲಿ
ನಿಮ್ಮ ಅಪ್ಪ ಗೊತ್ತಿಲ್ಲ ನಮ್ಮ ಅಪ್ಪ ಹೋಗಿ ಮಲ್ಕೊಂಡೈತೆ ಫ್ರ್ಯಾಂಕ್ ಮಾಡೋಣ ಅಂತ ಅನ್ಕೊಂಡಿದ್ದೀನಿ ನಾನು. ಯಾರಿಗೆ ಟ್ರೈ ಮಾಡಿದ್ರೆ ಇವಾಗ, ಇಲ್ಲ ಅಂದ್ರೆ ನಾಳೆ ಬೆಳಗ್ಗೆ. ಯಾರಿಗೆ ಅಂದ್ರೆ ಇಡೀ ಫ್ಯಾಮಿಲಿಗೆ. ಏನು ಫ್ರ್ಯಾಂಕ್ ಮಾಡಕ್ ಏನು ಐಡಿಯಾ ಹೊಡ್ಕೊಂಡಿದ್ದೀನಿ ಅಂದ್ರೆ ಸರೈ ಅದು ಕಳ್ದೋಯ್ತು ಅಂತ ಸುಳ್ಳು ಹೇಳ್ತೀನಿ. ಮನೆಯವರು ಏನು ಮಾಡ್ತಾರೆ ರಿಯಾಕ್ಷನ್ ಫ್ರ್ಯಾಂಕ್. ಸೊ ಈ ಪ್ರ್ಯಾಂಕಿಗೆ ನಮ್ಮ ಮೇಘತ್ತನೇ ಕಾರಣ. ನಾಳೆ ಮಾಡ್ತೀವಿ. ಈಗ ಉಂಡ್ಬಿಟ್ಟು ಮನೆಗೆ ಕೂತಿದ್ದೀವಿ. ಅಡಿಕೆಗೆ ಚಿಚ್ಚಿ ಮಾಡಿದ್ದಾರೆ ಇವತ್ತು. ಚಿಚ್ಚಿ ಮಾಡಿದವ್ರು ಇವರೇ. ಸೊ ನಾಳೆ ಸಿಗ್ತೀನಿ. ಮತ್ತೆ ಮಾಡ್ತೀನಿ. ಇನ್ನೊಂದು ವಿಷಯ ಅಂದರೆ ನಮ್ಮ ಗುಂಡು ಹುಷಾರಿಲ್ಲ. ಆದ್ರಿಂದ ಈಗ ಮಾಡಿದ್ರೆ ಅವ್ರು ಸೀರಿಯಸ್ ಆಗಿಬಿಟ್ರೆ ಅದಕ್ಕೆ ಈಗ ಮಾಡಲ್ಲ. ನಾಳೆ ಇವಾಗ ಊಟ ತೋರಿಸ್ತೀವಿ. ಊಟ ಆದ್ಮೇಲೆ ಊಟ ತೋರಿಸ್ತೀವಿ ಅಷ್ಟೇ. ಹೊರಟ್ರಿ ಅವರು. ಇದಕ್ಕೆ ನಮ್ ಗೌಡಮ್ಮ ಇವತ್ತು ನಿಮ್ ಗ್ರೂಪ್ಗೆ ಹಾಕೊಳ್ಳಿ ಅನ್ನೋದು ಗೈಸ್. ಇದಕ್ಕೆ ಗೈಸ್ ನಮ್ಮ ಮಾಮ ಮದುವೆ ಆಗಿದ್ದು ಫಸ್ಟ್ ದಿನನೇ ನಿಮ್ ಗ್ರೂಪ್ಗೆ ಸೇರಿಸ್ಕೊಳ್ಳಿ. ಇವಾಗ ಗೊತ್ತಾಯ್ತಾ? ಸ್ವಿಚ್ ಆಫ್ ಮಾಡು. ಮ್ಯಾರೇಜ್ ಫಿಕ್ಸ್. ಇವ್ರ ಮ್ಯಾರೇಜ್ ಆಯ್ತು, ರಿಸ್ಕ್ ತಗೊಂಡಿದ್ದು ಆಯ್ತು. ಗೈಸ್ ಸೈಕಾಗಿ ಮಾಡ್ದ. ನೋಡು ಮೇಲೆ ಲೈಟು ರಿಫ್ಲೆಕ್ಟ್ ಆಗ್ತಿದೆಯಲ್ಲ, ಅದೆಲ್ಲಿಂದ ಹೇಳು ನೋಡೋಣ. ಇಲ್ಲಿಂದ ಕಂಡಿಡಿ ನೋಡೋಣ ಎಲ್ಲಿಂದ ಅಂತ. ನೀವು ಬಂದಿದ್ದೀರಾ ಅಂತನೋ? ನಾನು ಬಂದಿದ್ದೀನಿ ಅಂದೇನು ಅಲ್ಲ, ಹೇಳು ನೋಡೋಣ. ಅಲ್ಲಿ 2 ಲೈಟು ಓಡಾಡ್ತಾ ಇದ್ದಿಲ್ಲ ಆಕಾಶದಲ್ಲಿ. ಲೈಟ್ ಬ್ಲಿಂಕ್ ಆಗ್ತಿದೆ ಅಲ್ವಾ? ಫುಲ್ ಕಲರ್ ಏನೋ ಪ್ರೋಗ್ರಾಮ್. ಅಲ್ಲಿ ಒಂದು ಬಿಲ್ಡಿಂಗ್ ಇದೆ. ಫುಲ್ ಕಲರ್ ಇದೆಯಲ್ಲ ಗೈಸ್. ಆ ಬಿಲ್ಡಿಂಗ್ ಅದು ಅಷ್ಟು ದೂರ ಇದೆ. ನಮ್ಮ ಮನೆ ಹತ್ರ ತನಕನೂ ನೋಡಿ ಹೆಂಗೆ ಬರ್ತೈತೆ ನೋಡಿ. ಇಷ್ಟು ದೂರ ಇದ್ದೀವಿ ನಾವು. ಎಷ್ಟು ದೂರ ಇದ್ದೀವಿ ನಾವು? ಒಂದು ಅರ್ಧ ಚೆನ್ನಾಗಿದೆ ಅಲ್ವಾ? ನಾನು ಸಡನ್ನಾಗಿ ಬಂದದ್ದು ಏನು ಅಂತ ಅನ್ಕೊಂಡು. ಹೇಳಿ ಮೇಘನ ಅವ್ರು ಏನಂದ್ರಿ? ನಮ್ಗೊಂಡು ಎಲ್ಲೆಲ್ಲ ಹಾಸಿಗೆ ಸಿಗ್ತೈತಲ್ಲ ಅಲ್ಲೇ ಮನೆಗೆ ಹೋಗ್ತಾರೆ. ರೂಮಿಂದ ಊಟ ಮಾಡೋಕ್ಕೆ ಅಂತ ಕರ್ಕೊಂಡು ಬಂದು ಎಲ್ಲ ಗಕ್ಕೆ ಹೊಡಿತಾರೆ ಅಷ್ಟೇ ಗೈಸ್. ಸೊ ಗೈಸ್ ಇವಾಗ ಇದು ಪೆಪ್ಪರ್ ಡ್ರೈ, ಇದು ಚಿಕನ್ ಸಾಂಬಾರ್, ಇದು ಕುಕುಂಬರ್. ಇವರು ತಿಂದು ಟೇಸ್ಟ್ ಮಾಡೋರು. ಮೀಗತ್ತಿ ಏನು ಮಾಡ್ತಿದ್ದೀರಾ? ಅಮ್ಮ ತಾಚಿ ಊಟ ಆಯಿತು. ತಾಂಬೂಲ 2 ಕೆಳಗೂ ಹಾಕೊಂಡಾಯ್ತು. ಹಾಂ. ಇವ್ರ ಕೂಸ್ ಬಂತು. ನಾಳೆ ಬೇರೆ ಬ್ಲಾಗ್ ಒಂದಿಗೆ ಸಿಗ್ತೀನಿ. ಈ ಬ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಬಾಯ್, ಗುಡ್ ನೈಟ್.